ಏನ್ ಮಾಮ್ ನೆನೆ ಬಿಟ್ಟಿದ್ರೆ 500 ಹೊಡೆದ್ಬಿಡ್ತೀರಿ. ನಿಮ್ ಟೀಮ್ ಅವ್ರ ಸಂಜುನೇ ಬೇಕು ಅಂದ್ಬಿಟ್ಟು ಪಾಪ ಜಡೇಜನ್ ಕಳಿಸ್ಬಿಟ್ಟು ಕರ್ಕಂಡ್ರಿ. ನಿಮ್ ಸಂಜು 8 ಬಾಲ್ 7 ರನ್ ನೋಡ್ಬಿಟ್ಟು ನಿಮ್ ತಲಾಗೊಂಡ್ ಟ್ರಿವ್ಯೂ ಕೊಟ್ಬಿಟ್ಟು ಮನೆಗೆ. ಸಂಜು ಸ್ಯಾಮ್ಸಂಗ್ ಔಟ್ ಆದ್ಮೇಲೆ ಒಳ್ಳೆ ಒಣಗೋಗಿರೋ ಮರದಿಂದ ಹಣ್ಣುದ್ರಲ್ವ ಆತರ ಪತ ಅಂತ ಉದ್ರೋದ್ರಲ್ಲ ಎಲ್ಲಾರು. ಒಂದೊಂದಲ್ಲ ಇನ್ ಈ ಕಡೆ ಜಡೇಜಾ ಕೇಳ್ಬೇಕಾ, ಎಲ್ಲಾರನ್ನ ಔಟ್ ಮಾಡಿ ಹೆಡ್ ಶಾಟ್ ಬೇರೆ ಹೊಡಿತ ಡಿಶ್ಕೆ ಅಂತ. ನೋವಿದೆ, ಆಕ್ರೋಶ ಇದೆ. ಯಾಕೋ ಮಾತೇ ಇಲ್ಲ, ನಾಲ್ಗೆ ಬಿದ್ದೋಯ್ತಾ ಇಲ್ಲ ತಿಕ್ಕ ಉರ್ದೋಯ್ತಾ? ಏಯ್ ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣ. ಸೋತ್ ಮೇಲೆ ಎಲ್ಲಾರು ಹಿಂಗೆ ಹೇಳೋದು. ನಾನು ಸೋಲೋರ್ನ ನೋಡಿದೀನಿ, ಈ ತರ ಈನೇ ಯಾಕವಾಗ ಸೋಲು ಚೀ. ಲೋ ಆಲ್ಮೋಸ್ಟ್ 20 ಓವರ್ಗೆ 127 ಯಾರೋ ಹೊಡಿತಾರೆ. ನಮ್ ತಲಾ ಇದ್ದಿದ್ರೆ ಹಿಂಗೆಲ್ಲ ಸೋಲ್ತಾ ಇರ್ಲಿಲ್ಲ ಕಣಲಿ. ನಿಮ್ ತಲಾ ಇದ್ದಿದ್ರೆ ಇನ್ನೊಂದ್ ಹತ್ರ ಎಕ್ಸ್ಟ್ರಾ ಹೊಡ್ಬಿಟ್ಟು ಸೋಲ್ತಾ ಇದ್ರಿ ಅಷ್ಟೇ. ನಮ್ ಕಡೆ ಬ್ಯಾಟಿಂಗ್ ಇನ್ನು ಸೆಟ್ ಆಗಿಲ್ಲ ಕಣ, ಸೆಟ್ ಆಮೇಲೆ ಕೊಡ್ತೀವಿ ನೋಡು. ನಿಮ್ ಬಾಲಿಂಗು ಬಾರಿ ನೋಡ್ಬಿಟ್ಟು ಇನ್ ಬಾರಪ್ಪ. ಚಿಕ್ಕ ಹುಡುಗ ಸೂರ್ಯವಂಶಿ ನಿಮ್ ಗಾಕ್ 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 ಅನ್ಸ್ಬಿಟ್ಟು ಹೋಗ್ಬಿಟ್ನಲ್ಲೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ 15 ಬಾಲ್ 50 ರನ್ ಹೊಡೆದ್ ಬಿಸಾಕ್ಬಿಟ್ಟ ನಿಮ್ಗೆ. 52ನೇ ರನ್ ಔಟ್ ಮಾಡಿದೀವಿ. ಹಂಗೆ ಏನ್ ಕಿತ್ತಾಕೊಂಡ್ಬಿಟ್ರಿ, ಏನ್ ಮ್ಯಾಚ್ ಗೆದ್ಬಿಟ್ರ? 12 ಓವರ್ ಮುಗಿಸ್ಬಿಟ್ಟು ಹೋದ್ರು ಅವ್ರ ಮನೆಗೆ. ಲಾಸ್ಟ್ ಟೈಮ್ ಸರಿಯಾಗ ತಿಕ್ಕ ಹೊಡೆದ್ರಿ, ಈ ಸಲ ಕಾಯ್ತಾ ಇದ್ದೀರಿ. ಬಾ ಚಿನ್ನ, ಲಾಸ್ಟ್ ಟೈಮ್ ಏನ್ ಅಲಕ್ ಬಿಲಕ ಗೆದ್ಬಿಟ್ಟಿದ್ದೀರಾ, ಈ ವರ್ಷ ಬಾ ನೋಡ್ಕೊತೀರಿ. ಒಂದು ಹಿಡ್ಕ ಬಾ ನಂದು. ಬರೀ ಇಂತದೆಯ ಸರ್ ನೀವು ಅಪ್ಪಂಗೆ ಉಟ್ಬಿಟ್ರಿ, ನೀವು ಗೆಲ್ರಲ್ಲ. ನಮ್ಮ ಅಪ್ಪನ್ ನಾನೇ ಹುಟ್ಟಿರೋದು, ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡ್ರಿ ಶೋಕಿ. ನಮ್ಮ ಅಪ್ಪನ್ ದುಡ್ಡು ನಮಗೆಲ್ಲ ಗೊತ್ತಾಗೋಯ್ತು. ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ, ಅವ್ರನ್ನ ಪಾಯಸ ಮಾಡಿ ಕಳ್ಸಿಬಿಟ್ಟಿದೀವಿ. ಅವ್ರನ್ನೆಲ್ಲರೂ ಊರ್ಗ್ ಹೋಗ್ಬಿಟ್ಟು ಅವ್ರ ಮತ್ತೆ ವಾಪಸ್ ಎಮ್ಮೆಗಿಮೆ ಮೇಯ್ಸೋಕ್ ಕಳ್ಬಿಡಿ ಮಕ್ಳು ಹಾಗೆ ಮಾಡಿ ಇಟ್ಬಿಟ್ಟಿದೀವಿ. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವ್ ಅವ್ರನ್ನ. ಆದ್ರೂ ಏನ್ ಮ್ಯಾಚ್ ಲೇ, ನಿಮ್ ಹುಡುಗರು ಮಾತ್ರ ಬೀಜ ಬೈಕ್ ಬರ್ಸ್ತಾರೆ ಅನ್ಕೊಂಡೆ. ನೋಡ್ರೆ ಹುಡುಗಿರು ಬೀಗ ಬೈಕ್ ಬರ್ಸ್ ಕೇಳ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಘೋಷ್ ಸ್ಮೃತಿ 1 by 1 ಹೋದಾಗ ನಿಮ್ದು ಹೊಗೆ ಅನ್ಕಂಡೆ. ಆದ್ರೂ ಹೆಂಗೆ ನಮ್ ರಾಧಾ ಯಾದವ್ ಫಿನಿಶ್ ಮಾಡಿದ್ದು. ರಾಧಾ ಯಾದವ್ ಕ್ಯಾಚ್ ಹಿಡಿದ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂತ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. ಆಮೇಲೆ ಹೆಂಗೆ ಕೊಟ್ಟಿದ್ದು 4 by 4 4 ಬಾಲ್ ಕಳ್ಕೊಂಡ ಗೆದ್ದಿದ್ ನೀವು. ರಾಧಾ ಯಾದವ್ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಆಯ್ತು, ಅದನ್ನ ಅಂಪೈರ್ ಚೆಕ್ ಮಾಡಿಲ್ಲ. ನೀವು ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿರೋದು. ಲೌಡಾ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿದೀವಿ. ನಿನ್ನ ಅಕ್ಕನ್ ಹೋಗಿ ರೀಕ್ಯಾಪ್ ನೋಡು. ಲಿಸಲ್ ಇದು ಗ್ಲೌಸ್ ಟಚ್ ಆಗ ಲೈಟ್ ಬಂದಿದ್ದು. ಆದ್ರೆ ಬೀಜ ಬೈಕ್ ಬಂತ. ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. CCL ಗೆದ್ದಾಯ್ತು, WPL ಗೆದ್ದಾಯ್ತು. ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯಿಗ್ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡೋದೆ. ನೋಡಂತ ಶಿಷ್ಯ, ಇನ್ನೂ ಬೇಜಾನ್ ಟೈಮ್ ಐತೆ. ನೋಡ್ತಾ ಇರ್ರಿ, ನಾವ್ ಗೆದ್ಕೊಂಡ್ ಹೋಯ್ತಾ ಇರ್ತೀರಿ, ಬಾಯ್ ಬಿಡ್ಕೊಂಡ್ ನೋಡ್ತಾ ಇರ್ರಿ ಅಷ್ಟೇ. ಏನ್ ಮರಿ ಇವತ್ತೊಂದ್ ಮ್ಯಾಚು ಫ್ಯಾನ್ಸ್ ದೇವ್ರ. ಲಾಸ್ಟ್ ಸೀಸನ್ ಬಿಡ್ತಿದ್ ಗೊತ್ತಲ್ಲ ನನ್ ಮಗನ್, ಹಂಗೆ ಬಗ್ಸಿ ಹೊಡಿತೀವಿ. ನೀವು ಗೆಲ್ಬಾರ್ದು ಅಂತ ಕೊಲೆಗಾಲಕ್ಕೆ ಹೋಗಿ ಸ್ಟ್ರಾಂಗ್ ಬೆನ್ ಮಂಡ್ರಿಸ್ಕೊಂಬಂದಿದೀವಿ ಮರಿ. ಅದೇ ನಿಂಬೆನ್ನ ಇಚ್ಕಿ ರಸ ತೆಗೆದು ಜ್ಯೂಸ್ ಮಾಡ್ಕೊಂಡ್ ಕುಡಿಲಿಲ್ಲ. ನಾವ್ RCB ಫ್ಯಾನ್ಸೇ ಅಲ್ಲ. ಅದೇನೋ ಗೊತ್ತಿಲ್ಲ ಮಾಮ್, ಯಾರ್ ಮೇಲ್ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದ್ರೆ ನಿಮ್ ಮೇಲ್ ಗೆದ್ದಾಗ ಬರೋ ಸುಖ ಸನ್ನಿ ಲಿಯೋನ್ ಫ್ರೀಯ ಸಿಕ್ಕಗೂ ಬರಲ್ಲ. ನಮ್ಮ ಹತ್ರ 5 ಕಪ್ ಐತೆ, 5 ಕಪ್ಪು. MI ಹತ್ರನೂ 5 ಕಪ್ ಐತೆ, 5. ನೀವೆಲ್ಲ ಇಲ್ಲಿಗಲ್ ಆಗಿದ್ದೀರಾ ಕಣೋ, ನಾವು ಲೀಗಲ್ ಆಗಿದ್ದೀವಿ. ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವ್ 2 ವರ್ಷ ಬ್ಯಾನ್ ಆಗ್ಬಿಟ್ರೆ ಇಲ್ಲಿಗಲ್ಲ. ಹೋದ್ರಾಯ್ತು ಅಂದ್ರೆ ಸಾಮಾನ್ ಮುಟ್ ನೋಡ್ಕೊಂಡ್ರಂತೆ. ಹಂಗಾಯ್ತು ನಿನ್ ಕತೆ. ಮತ್ತೆ ಇನ್ನೇನ್ ಇಲ್ಲಿಗಲ್ಲು, ನೀವೇನ್ ಬಾರಿ ಇಲ್ಲಿಗಲ್ ಗೆದ್ಬಿಟ್ಟಿರೋದು. ಇಷ್ಟ ದಿವಸ ಕಪ್ಪು ಮೈನರ್ ಅಲ್ಲಿ ಇತ್ತು, ಇವಾಗ 18 ತುಂಬಿ ಮೇಜರ್ ಆಯ್ತು, ಅದಕ್ಕೆ ಎತ್ಕೊಂಡ್ಬಿಟ್ವಿ. 21 ಆಗ್ಲಿ ತಾಳು, ಮದ್ವೆ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ನೀನು MI ಎಲ್ಲ ಬಂದ್ ಲಾಡು ತಿನ್ಕೊಂಡು ಹೋಗ್ರಿ ಮದ್ವೆಲಿ. ನನಗಿದ್ರು ಒಂಥರ ಸಂತೋಷ. ಏನ್ ಮರಿ ಬರ್ತಡೆ ಅಂತೆ, ಏನೋ ಗೊತ್ತಿಲ್ಲಪ್ಪ. ಜನ ಹಂಗ ಹೇಳ್ತಾರೆ. ಹೋಗ್ ಜನರು
ಲೋ ಮಚ್ಚ ನಿಂಗೆ ಏನ್ ಅನ್ಸುತ್ತೆ ನಾವು ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ನಿನಗೇನ್ ಸಿಕ್ಕಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೌಡಿರುತ್ತಲ್ಲ, 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತಿಯಲ್ಲ, ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ, ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ, ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ, ನೀನೇ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ, ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ ತುಕಲಿನೆಲ್ಲ ನಂಬ್ತೀಯ, ಈ ದೆವ್ವ ಭೂತ ನಂಬಲ್ವಾ ನೀನು? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ, ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಇಲ್ಲ ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ನಿನ್ನೆ ಮ್ಯಾಚ್ ಹೆಂಗ್ ಸೋಲ್ಸಿದ್ದು ತಲಾ ಫಾರ್ ರೀಸನ್. ರಿಟೈರ್ಮೆಂಟ್ ಕೊಟ್ರು ಅವ್ರನ್ನ ಬಿಡ್ತಾ ಇಲ್ವಲ್ವ ನೀವು? ನಿಮ್ ಕೊಹ್ಲಿ ವಿಕೆಟ್ ಹೆಂಗೆ ಎತ್ತಿದ್ದು ನಾವು? ನಮ್ ಹುಡುಗರು ಬ್ಯಾಟಿಂಗ್ ಸಿಗಲ್ಲ ಅಂತ ಜಗಳಾಡ್ತಾರೆ, ಅದಕ್ಕೋಸ್ಕರ ಕೊಹ್ಲಿ ಬೇಲ್ನ ವಿಕೆಟ್ ಕೊಟ್ಟಿರೋದು ಮಚ್ಚ. 2 ಮ್ಯಾಚ್ ಗೆದ್ದೆ ಜಿಗಿದಾಡ್ತಾ ಇದ್ರಲ್ಲ ನೀವು. 17 ವರ್ಷ ಕಪ್ಪು ಲಾಲಿಪಾಪು ಅಂತ ಇದ್ರಿ, ಹೋದ್ ಸಲ ಕೈಗಿಟ್ಟಿದೀವಿ ಲಾಲಿಪಾಪು, ಈ ಸಲ ಬಾಯಿಗೆ ಇಡ್ತೀವಿ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಹೌದು, ಬಾಲೆ ಮುಂದಕ್ಕೆ ಹೋಗ್ತಾ ಇರ್ಲಿಲ್ವಲ್ಲ, ಏನ್ ಮಾಂತ ಮಂತ್ರ ಮಾಡಿಸಿದ್ರ ಹಿಂಗೆ? ನಮ್ಗೆ ಅದೊಂದೇ ಆಪ್ಷನ್ ಇರೋದು, ಇನ್ ಮುಂದೆ ಗೆಲ್ಲೋ ಆಪ್ಷನ್ನೇ ಇಲ್ಲ ನಿಮ್ಗೆ. ಜಾಣ್ ನನ್ ಮಗ, ಪರವಾಗಿಲ್ಲ, ಅವ್ರ ತಮ್ಮನ್ ಫೋನ್ ಮಾಡೋಣ. ಹಲೋ, ನಿಮ್ ಅಣ್ಣಂಗ್ ಫೋನ್ ಕೊಡ ಜಾಣ್. ಕೊಟ್ಟೆ. ಹಲೋ, RCB ಗೆಲ್ತು ಕಪ್ಪು, CSK ಬಾಯಿಗೆ ಲಾಲಿಪಾಪ್. ಲೋ, ಒಂದೇ ಕಪ್ ಕೊಡೋ ನೀವು ಗೆದ್ದಿರೋದ್ಲಿ, ನಮ್ಮ ಹತ್ರ 5 ಕಪ್ ಐತೆ. 7 ಸತಿ ತಿಕ್ಕಿಡ್ಕೊ 5 ಕಪ್ನು. ಲೇ, ನೀವ್ ಇನ್ನು 50 ಕಪ್ ಗೆದ್ಕೊಂಬಂದ್ರು ನಮ್ ಇದು ಒಂದಕ್ಕೆ ಸಮ ಕಡಲಿ. ಹೌದು, ಪ್ಲೇ ಆಫ್ ಕ್ವಾಲಿಫೈ ಆಗದೆ ಇರೋ ಜೊತೆ ನಾನ್ ಯಾಕೆ ಮಾತಾಡ್ತಾ ಇದೀನಿ? ಚೀ ಕಟ್ ಮಾಡಿ. ಇದು ಒಂದೇ ವರ್ಷ ಶಿಷ್ಯ, ನೆಕ್ಸ್ಟ್ ವರ್ಷ ಬರ್ರಿ ನೋಡ್ಕಂತೀವಿ ನಿಮ್ನ. ನೆಕ್ಸ್ಟ್ ವರ್ಷ ಯಾಕೆ ಕೈತೀರಾ? ನಾಳೆ ಬೆಳಗ್ಗೆ ಇಡೀ ಬೆಂಗಳೂರಲ್ಲಿ ಎಲ್ಲಾ ಕಡೆ ಬ್ಯಾನರ್ ಹಾಕ್ಬಿಟ್ಟಿರ್ತಾರೆ, ದಿನ ಬೆಳಗ್ಗೆ ಕೈ ಮುಖ ಒಳ್ಳೇದೈತದೆ. ಒಂದೊಂದಲ್ಲ. ಹಲೋ, ಏನ್ ಮಚ್ಚ, ಮ್ಯಾಚ್ ಡೇ ಇವತ್ತು ಫುಲ್ ರೆಡಿನಾ? ಸಕ್ಕದಾಗ ಆಡ್ಬೇಕು ನೀವತ್ತು, ನೀವು ಗೆದ್ದೆ ಬರ್ಬೇಕು ಇವತ್ತು. ಏನ್ ಪಾಯಿಂಟ್ಸ್ ಟೇಬಲ್ ಲಾಸ್ಟ್ ಅಲ್ಲಿ ಏನಾಗ್ಬಿಡುತ್ತೆ, ಒಂದಲ್ಲ ಒಂದ್ ದಿವಸ ನೀವ್ ಮೇಲ್ ಬಂದೇ ಬರ್ತೀರಾ. ಇವತ್ತಿರ ಎಲ್ಲ IPL ಟೀಮ್ ವರ್ಗು ನೀವೇನು ಅಂತ ತೋರಿಸ್ಬೇಕು. ನಮ್ ತಲಾ ಗೆದ್ದೆ ಗೆಲ್ಲಿಸ್ತಾನೆ, ಅದಿರ್ಲಿ. ಏನ್ ಇವತ್ತು ಅಪರೂಪಕ್ಕೆ ನಮ್ ಟೀಮ್ ಸಪೋರ್ಟ್. GT ಗೆದ್ಬಿಟ್ರೆ ಟಾಪ್ ಅಲ್ಲಿ ಆಟ ಆಡ್ಕೊಂಡ್ಬಿಡುತ್ತೆ, ಹಿಡಿಯಕ್ಕೆ ಆಗಲ್ಲ. CSK ಇವತ್ತು ಗೆದ್ರೆ ನಂಗ್ ಶಾಲೆನೂ ಸಂಬಂಧ ಆಗಲ್ಲ. ನಾನು 18 ವರ್ಷದ ಅಭಿಮಾನಿ ಅಲ್ಲ, ಓನ್ಲಿ 18 ದಿನದ ಅಭಿಮಾನಿ. RCB ವರ್ಸಸ್ CSK ಮ್ಯಾಚ್ ಇದೆ, ಎಷ್ಟು ಎಕ್ಸೈಟ್ ಆಗಿದೆ? ಒಂಥರ ಇಂಡಿಯಾ ಪಾಕಿಸ್ತಾನ ಇದ್ದಂಗ ನಮಗೆ. ಓಕೆ, ಯಾಕೆಂದ್ರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ CSK ಬಗ್ಗೆ ತಲೆನೇ ಕೆಡ್ಸಲ್ಲ, ಪಕ್ಕ ಹೊಡೆದಾಕ್ತಾರಿ ಸರ್ ವಿರಾಟ್ ಕೊಹ್ಲಿನೇ. ಓಕೆ, ಯಾರು ಗೆಲ್ತಾರೆ ಇವತ್ತು? ಅದಕ್ಕೆ ನಾವು ರೆಡಿ ಇಟ್ಟಿದ್ದೀವಿ, ವಿಷದ ಬಾಟ್ಲು ರೆಡಿ ಇದೆ, ಪಾಲಿಡಾಲ್, ನೆಣಗ್ಗ, ಮತ್ತೆ ರೈಲು ಕಂಬಿ ಇದಿದೆ, ಆಮೇಲೆ ಪಾಳುಬಾವಿ ಇದೆ ಕೊಳ್ಳೇಗಾಲದಲ್ಲಿ, ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದು. RCBನೇ ಗೆಲ್ಲೋದು. RCB 100% RCBನೇ. ಯಾರು ಇಷ್ಟ ನಿಮ್ಗೆ? ನಮಗೆ ವಿರಾಟ್ ಕೊಹ್ಲಿ ಅಂದ್ರೆ ತುಂಬಾ ಇಷ್ಟ. ಓಕೆ, ಒಂದ್ ವೇಳೆ ಇವಾಗ ಏನಾದ್ರು ವಿರಾಟ್ ಕೊಹ್ಲಿ ಅವರು RCB ಟೀಮ್ ಬಿಟ್ಬಿಟ್ರೆ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ನಾವು ಖಂಡಿತ RCBಗೆ ಸಪೋರ್ಟ್ ಮಾಡೋದು, ಅವ್ರು ಬಿಡಲ್ಲ. ಓಕೆ, ಎಲ್ಲರ್ಕಿಂತ ಒಂದ್ ಕಪ್ಪು ಜಾಸ್ತಿ ಹೊಡೆದ್ಬಿಟ್ಟೆ ಅವ್ರು ಬಿಡೋದು. ಓಕೆ ಸರ್, ಎಷ್ಟು ವರ್ಷದಿಂದ RCB ಸಪೋರ್ಟ್ ಮಾಡ್ತೀರಾ? ನಾನು 18 ವರ್ಷದ ಅಭಿಮಾನಿ ಅಲ್ಲ, ಓನ್ಲಿ 18 ದಿನದ ಅಭಿಮಾನಿ. ಯಾಕೆ? ಯಾಕಂದ್ರೆ ಅದು 18 ದಿನ ಮುಂಚೆನೆ ನನಗೆ ಉಪೇಂದ್ರ 18, ಯಾಕೆ ವಿರಾಟ್ ಕೊಹ್ಲಿ 18 ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದೇ ಸರಿ ಫಿದಾ ಹೋಗ್ಬಿಟ್ಟೆ. ಉಪೇಂದ್ರ ಫ್ಯಾನ್? ಎಸ್, ಪಕ್ಕ ಫ್ಯಾನ್ಸ್. ಎಷ್ಟು ವರ್ಷದಿಂದ? ಈಗ ನಾನು 26 ವರ್ಷ ಆಯ್ತು ಉಪೇಂದ್ರ ಅಭಿಮಾನಿಯಾಗಿ. ಓಕೆ, ಏನ್ ಇಷ್ಟ ಆಯ್ತು ನಿಮ್ಗೆ ಉಪೇಂದ್ರ ಅವರಲ್ಲಿ? ಉಪೇಂದ್ರ ಡೈರೆಕ್ಷನ್ ಮಾಡೋದ್ರಲ್ಲೇ ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಟು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ದು ಅವಳಿನ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು,
ಇಂತ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ನಂಬರ್ 1. ಇವರು ಅಷ್ಟೇ ಆಟ ಆಡೋದ್ರಲ್ಲಿ ನಂಬರ್ 1. ಅಷ್ಟೇ.